ಲೇಡೀಸ್ ಆ್ಯಂಡ್ ಜೆಂಟಲ್ಮನ್, ದುರಂಧರ್ 2 ಸಿನಿಮಾ ತೋರಿಸಿದಂತಹ ಬಿಜೆಪಿ ಕಾಲದ ಅಸಲಿ ಮುಖವನ್ನ ನಿಮ್ಮೆದುರು ನಾವಿವತ್ತು ತಂದಿದ್ದೀವಿ. ಆದಿತ್ಯ ಧರ್ ಅವರ ದುರಂಧರ್ 2 ಸಿನಿಮಾ ಪ್ರಚಾರಕ್ಕಾಗಿ ಮಾಡಿದ್ದ, ಅದು ಕೂಡ ಬಿಜೆಪಿ ಮೋದಿ ಪರ ಪ್ರಚಾರವ ಏನೋ ಗೊತ್ತಿಲ್ಲ. ಆದರೆ ಇದು ಅಂದಿನ ಬಿಜೆಪಿ ಸರ್ಕಾರದ ಅಸಲಿ ಮುಖವನ್ನ ಮಾತ್ರ ಸರಿಯಾಗಿ ಬಿಚ್ಚಿಟ್ಟಿದೆ. ಅದನ್ನ ಕಂಪ್ಲೀಟ್ ಡೀಟೇಲ್ಸ್ ಆಗಿ ನಾನು ಹೇಳ್ತಾ ಹೋಗ್ತೀನಿ. ಇದು ಸ್ಪೆಷಲ್ ರಿಪೋರ್ಟ್. ನಾನು ಮುಸ್ತಿತಾ. ಬಿಜೆಪಿ ಹುಳುಕನ್ನ ಬಯಲಿಗೆಳೆದ ದುರಂಧರ್ ಅದು ಹೇಗೆ ಅನ್ನುವಂಥದ್ದನ್ನ ನೋಡೋದಾದ್ರೆ, ಪಾಯಿಂಟ್ ನಂಬರ್ 1, 2000ನೇ ವರ್ಷದ ಪಂಜಾಬ್ನ ಕರಾಳ ಸತ್ಯದೊಟ್ಟಿಗೆ ದುರಂಧರ್ ಆರಂಭ ಆಗುತ್ತೆ. ಸಿನಿಮಾದ ಆರಂಭದಲ್ಲಿ ನಾಯಕ ಜಸ್ಕಿರತ್ ಅಂದ್ರೆ ರಣಬೀರ್ ಸಿಂಗ್ ಮೇಲೆ 12 ಕೊಲೆಗಳ ಕೇಸ್ ಇರೋದನ್ನ ತೋರಿಸ್ತಾರೆ. ಅವನ ತಂದೆಯ ಕೊಲೆ, ಸಹೋದರಿಯ ಮೇಲೆ ಅತ್ಯಾಚಾರ, ಹಾಗೆ ಜಮೀನು ಹಗರಣ ನಡೆದಿದ್ದು ಪೊಲೀಸರು FIR ಅನ್ನ ದಾಖಲು ಮಾಡಿರೋದಿಲ್ಲ. ಕಾರಣ ಸರ್ಕಾರದ ಒತ್ತಡ ಅಂತ ಸಿನಿಮಾದಲ್ಲಿ ಹೇಳ್ತಾರೆ. ಆದ್ರೆ ಅಸಲಿ ವಿಷಯ ಏನಪ್ಪಾ ಅಂತಂದ್ರೆ, 2000ನೇ ಇಸ್ವಿಯಲ್ಲಿ ಪಂಜಾಬ್ನಲ್ಲಿ ಇದ್ದದ್ದು ಬಿಜೆಪಿಯ ಬೆಂಬಲಿತ ಅಕಾಲಿ ದಳದ ಸರ್ಕಾರ. ಸಿಎಂ ಆಗಿದ್ದಂಥವರು ಪ್ರಕಾಶ್ ಸಿಂಗ್ ಬಾದಲ್. ಕೇಂದ್ರದಲ್ಲೂ ಇದ್ದದ್ದು ಬಿಜೆಪಿ ಸರ್ಕಾರ. ಪ್ರಧಾನಮಂತ್ರಿ ಆಗಿದ್ದಂಥವರು ಅಟಲ್ ಬಿಹಾರಿ ವಾಜಪೇಯಿ. ಅಂದ್ರೆ ಅಂದು ಬಿಜೆಪಿಯದ್ದೇ ಆಡಳಿತ ಇದ್ದು ಪಂಜಾಬ್ನಲ್ಲಿ ಇಷ್ಟೊಂದು ಅನ್ಯಾಯ ನಡೆಯುವುದಕ್ಕೆ ಹೇಗೆ ಸಾಧ್ಯ ಆಯಿತು? ಇದು ಬಿಜೆಪಿಯ ದುರಾಡಳಿತ ಅನ್ನೋದಾ ಅಥವಾ ಮೋದಿಯವರ ಸಾಧನೆ ಅಂತ ಹೇಳೋದಾ? ಇನ್ನು ಪಾಯಿಂಟ್ ನಂಬರ್ 2, ಉತ್ತರ ಪ್ರದೇಶದ ಡ್ರಗ್ಸ್ ಮಾಫಿಯಾ ಕುರಿತಂತೆ ಇರುವಂಥದ್ದು. ಸಿನಿಮಾದಲ್ಲಿ ಜಸ್ಕಿರತ್ 2000ನೇ ಇಸ್ವಿಯಲ್ಲಿ ಶಸ್ತ್ರಾಸ್ತ್ರ ಮತ್ತು ಡ್ರಗ್ಸ್ ಅನ್ನ ಕೊಳ್ಳೋದಕ್ಕೆ UPಯ ಅಲಹಾಬಾದ್ಗೆ ಹೋಗ್ತಾನೆ. ಅಲ್ಲಿ ಅತೀಫ್ ಅಹಮದಾಬಾದ್ನಂತಹ ದೊಡ್ಡ ಕ್ರಿಮಿನಲ್ಗಳ ನೆಟ್ವರ್ಕ್ ಇರೋದನ್ನ ತೋರಿಸಲಾಗಿದೆ. ಇಲ್ಲಿ ಟ್ವಿಸ್ಟ್ ಮತ್ತು ಗಮನಿಸಲೇಬೇಕಾದಂತಹ ಸಂಗತಿ ಏನಪ್ಪಾ ಅಂತ ಅಂದ್ರೆ, ಅವತ್ತು ಉತ್ತರ ಪ್ರದೇಶದಲ್ಲಿದ್ದದ್ದು ಬಿಜೆಪಿ ಸರ್ಕಾರವೇ. ಆಗ ರಾಜನಾಥ್ ಸಿಂಗ್ ಅವರು UP CM ಆಗಿದ್ರು. ಕೇಂದ್ರ ಮತ್ತು ರಾಜ್ಯ ಎರಡರಲ್ಲೂ ಬಿಜೆಪಿ ಇದ್ರೂ ಸಹ ಇಷ್ಟು ದೊಡ್ಡ ಮಟ್ಟದ ಅಪರಾಧದ ಜಾಲಗಳು ಹೇಗೆ ಬೆಳೆದ್ವು ಅನ್ನುವಂತಹದ್ದು ಉತ್ತರ ಸಿಗದ ಪ್ರಶ್ನೆ. ಹಾಗಾಗಿ ಬಿಜೆಪಿಯನ್ನ ವೈಭವೀಕರಿಸೋದಕ್ಕೆ ಹೋಗಿ ದುರಂಧರ್ ಬಿಜೆಪಿ ಮತ್ತು ಮೋದಿ ಅವರನ್ನ ಎಕ್ಸ್ಪೋಸ್ಡ್ ಮಾಡಿ ನಿಜವನ್ನ ತೋರಿಸಿದಂತಿದೆ. ಇನ್ನು ಕೊನೆಯದಾಗಿ ಕಾಶ್ಮೀರಿ ಪಂಡಿತರ ವಲಸೆಯ ಬಗ್ಗೆ ಸಿನಿಮಾ ಮಾಡುವಂತಹವರು ಅಂದು ಅಧಿಕಾರದಲ್ಲಿದ್ದಿದ್ದು ಇದೇ ಬಿಜೆಪಿ ಬೆಂಬಲಿತ ಸರ್ಕಾರ ಅನ್ನುವಂಥದ್ದು ಯಾಕೆ ಮುಚ್ಚಿಡ್ತಾರೆ? ಆದಿತ್ಯ ಧರ್ ಅವರು ಅರಿಯದೇ ಮಾಡಿದ್ರೋ ಅಥವಾ ಗೊತ್ತಿದ್ದೂ ಮಾಡಿದ್ರೋ ಗೊತ್ತಿಲ್ಲ. ಆದರೆ 2000ನೇ ಇಸವಿಯ ಬಿಜೆಪಿ ಆಡಳಿತದ ಕಾನೂನು ಸುವ್ಯವಸ್ಥೆಯ ಹದಗೆಟ್ಟ ಸ್ಥಿತಿಯನ್ನ ಈ ಸಿನಿಮಾ ಜನರಿಗೆ ತೋರಿಸ್ಕೊಟ್ಟಿದೆ. ಜೊತೆಗೆ ಬಿಜೆಪಿಯ ಹುಳುಕುಗಳನ್ನ ಕೂಡ ದುರಂಧರ್ ಬಯಲಿಗೆಳೆದಿದೆ. ಇದಾಗಿತ್ತು ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾರೆ ಫೋಕಸ್ ಟಿವಿ.